ಅದಕ್ಕೆ ಬೇಕು ಅದಕ್ಕೆ ಬೇಕು ಅದಕ್ಕೆ ಬೇಕು ಅದಕ್ಕಾಗಿ ಹೋರಾಟ ಅದಕ್ಕಾಗಿ ಹೋರಾಟ ಖಂಡಿಸಿ ಇನ್ನು ಕೂಡಲೇ ಈ ಒಂದು ರಸ್ತೆ ನಿರ್ಮಾಣ ಮಾಡಬೇಕಂತ ಆಗ್ರಹಿಸಿ ಮಾನ್ಯ ಜಿಲ್ಲಾಧಿಕಾರಿಗೆ ಒಂದು 15 ದಿನದ ಹಿಂದೆ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳು ಕೂಡ ಈ ಒಂದು ರಸ್ತೆ ಬಗ್ಗೆ ಅವರಿಗೆ ಗೊತ್ತಿದೆ ಅಂತ ನಮಗೆ ಅವರು ಉತ್ತರ ಕೊಟ್ಟರು. ನಂದು ಸರಿ ಸರ್, ತಮ್ಗೆ ಗೊತ್ತಿದ್ರೆ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಏನಿದೆ ಇದ್ರ ಬಗ್ಗೆ ತಾವು ಕಳಕಳಿಯಿಂದ ನೋಡ್ರಿ. ಇಲ್ಲಿ ಇರ್ತಕ್ಕಂಥ ಜನರು ಏನು ತಮ್ಮ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ದೂರದಿಂದ ಹಾಳಾಗ್ತಾ ಇದೆ. ಆಮೇಲೆ ಹೆವಿ ವೆಹಿಕಲ್ಸ್ ಸಿಟಿ ಒಳಗಡೆ ಬರ್ತಾ ಇದ್ದಾವೆ. ಹೆವಿ ವೆಹಿಕಲ್ ಸಿಟಿ ಒಳಗಡೆ ಬರೋ ನಾಮಫಲಕ್ಕಾಗಿ ಇವತ್ತು ಯಾದಗಿರಿ ನಗರದ ಕೇಂದ್ರ ಬಿಂದು ಇರತಕ್ಕಂಥ ಒಂದು ಹತ್ತಿಗುಳಿ ರಸ್ತೆಯಲ್ಲಿ ನಾವೊಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮುಖ್ಯ ಉದ್ದೇಶ ಅಂದರೆ ಸುಮಾರು ವರ್ಷಗಳಿಂದ ಇಲ್ಲಿ ಇರ್ತಕ್ಕಂಥ ರಸ್ತೆ ಪೂರ ಹಾಳಾಗಿದ್ದು ಯಾವುದೇ ರೀತಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಶಾಸಕರು ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲ. ಅದಕ್ಕಾಗಿ ಒಂದು ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ವತಿಯಿಂದ ನಾವು ಇವತ್ತು ಯಾದಗಿರಿಯಲ್ಲಿ ಸಾಮೂಹಿಕವಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಒಂದು ಧರಣಿ ಮಾಡ್ತಾ ಇದ್ದೇವೆ. ಇದು ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಇಲ್ಲಿರ್ತಕ್ಕಂಥ ರಸ್ತೆ ನಿರ್ಮಾಣ ಮಾಡಬೇಕು ಹಾಗೂ ಲೈಟು ಮತ್ತು ಟ್ರಾಫಿಕ್ ಸಮಸ್ಯೆ ಬಗೆಹರಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದಂಥ ಹೋರಾಟ ಮಾಡ್ತಕ್ಕಂಥ ಕೆಲಸ ನಮ್ಮ ಸಂಘಟನೆ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಸಂಬಂಧಪಟ್ಟ ಇಲಾಖೆ ಶಾಸಕರು ಮತ್ತು ಸಚಿವರು ಕೂಡಲೇ ಈ ಕಡೆ ಗಮನ ಕೊಟ್ಟು ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಮತ್ತು ಅಂಗಡಿ ಮುಂಗಟ್ಟುಗಳಿರ್ತಕ್ಕಂಥ ಏನು ಜನರಿದ್ದಾರೆ ಅವರ ಪರಿಸ್ಥಿತಿ ಭಾಳ ಅಧೋಗತಿಯಾಗಿದೆ. ಯಾಕಂದ್ರೆ ಅಸ್ತಮಾ ಮತ್ತು ಬೇರೆ ಬೇರೆ ರೋಗದಿಂದ ಅವ್ರು ನಡ್ತಕ್ಕಂಥ ಕೆಲಸ ಈಗ ನಿರ್ಮಾಣ ಆಗಿದೆ. ಅದಕ್ಕಾಗಿ ನಾವೊಂದು ಈ ಒಂದು ಹೋರಾಟ ಇವತ್ತಿನ ದಿನ ನಾವು ಇಲ್ಲಿ ಬಂದ್ ಮಾಡಿ ರಸ್ತಾ ರೋಕ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಬಂಧುಗಳೇ. ನನ್ನ ಹೆಸರು ಜಾಫರ್ ಹುಸೇನ್ ಅಂತೇಳಿ, ಯುವ ಘಟಕ ರಾಜ್ಯಾಧ್ಯಕ್ಷರು. यहाँ पर हमारे पास हत्तीकुनी रोड पे जो रोड है, ये रोड को जाने के लिए कोई रास्ता नहीं है और ना तो भी क्या है मालूम है कोई इंतज़ाम है. हम पिछले 15 साल से 20 साल से क्या है मालूम हमेशा बोल रहे, टीएमसी वालों को बोल रहे, पीडब्ल्यूडी वालों को बोल रहे, कोई हमारी बात को सुनने तैयार नहीं. खाली बोलते कि बजट आता, आया तो बनेंगे, आया तो करेंगे, यही बोलते. यहाँ पे ड्रेन का पानी पूरा रोड पे से क्या है मालूम है दुकानों के अंदर चले जा रहा, जाने की वजह से कारोबार ख़त्म हो जा रहे. और ये बेकरियों पे उस पर जितने भी ये होटल्स है वगैरह पे उसके ऊपर पूरे चीज़ों के ऊपर धूल बढ़ जाती. ना कोई लेके खा सकते, ना वो कुछ कर सकते. और बारिश में पूरा क्या है रोड पूरा ख़राब होने के बाद कई दफ़े बोलने के बाद एक टिप्पर लगा के मरहम डालते. मरहम डालने की वजह से फिर बारिश रहा तो चिक्कड़ हो जाता, बारिश ख़त्म हुआ तो धूल होता. यही चल रहा हमेशा हमेशा. यहाँ पे ना कोई बनाने तैयार है, ना उसको कोई सुधारने तैयार है. और बड़े गाड़ियों को ऑलरेडी उसको हाईवे रोड उधर से बाहर से बाईपास रोड देने के बाद भी टैंकर्स पूरे क्या मालूम यहाँ से आते, मलखेड़ के हो या सेडम के हो या वाड़ी के हो, पूरे क्या मालूम है क्रेशर्स यहाँ से रायचूर चले जाते, यही रोड पे आते. जबकि उनको बाईपास दिए, उनको वहाँ से जाओ पेट्रोल पंप के पास से नहीं जाते, उन्होंने यहाँ से जाते. यहाँ जाने के बाद से पूरा रास्ता बंद हो जाता, लारियाँ पूरे आए थे. लारियाँ आने की वजह से क्या मालूम है पूरा रास्ते में पूरा ट्रैफिक है. एक तो यहाँ पे कारोबार ख़राब है, सब खराब है. तो ये रोड को जितना हो सके उतना इंप्रूवमेंट करो, यहाँ का ख्याल करो. धन्यवाद. फास्ट में फास्ट करो. मेरा नाम मोहम्मद हुसैन खान, मेरा फैब्रिकेशन वर्कशॉप है हत्तीकुनी रोड पे. ಇದು ಯಾದಗಿರಿ ಹತ್ತಿಕುಣಿ ರೋಡ್ ರಸ್ತೆ, ಇದು ಬಿದರ್ ಹೈವೇ, ಯಾದಗಿರಿ ಬಿದರ್ ಹೈವೇ. ಇದು ಬಿದರ್ ಹೈವೇ ಸುಮಾರು ವರ್ಷಗಳಿಂದ ಇದೆ. ಹೆಂಗಂದರೆ ಮೊದಲೆಲ್ಲ ಗುಂಡಿಗಳು ಬಿದ್ದು, ಮಳೆಗಾಲದಲ್ಲಿ ಗಾಡಿ ಹೋಗಿ ಗುಂಡಿಗಳು ಬಿದ್ದಿದ್ವು. ಅದ ನಂತರ ಅದನ್ನು ಮುಚ್ಚೋಕೆ ಏನು ಮಾಡಿದ್ರು, ಮರಮ್ ತಂದು ಹಾಕಿದ್ರು. ಆ ಮರಮಿಂದಲೇ ಪೂರ ಧೂಳಣ್ಣ, ಇದೆಲ್ಲ ಫುಲ್ ಧೂಳು. ಹೆಂಗಾಗದಂದರೆ ಧೂಳು ಉಸಿರಾಡೋಕ್ಕೂ ಆಗ್ತಾಯಿಲ್ಲ ಅಲ್ಲಿ. ಅದು ಬಿಟ್ಟರೆ ನಮ್ಮ ಪರಿಸ್ಥಿತಿ ಆದರೆ ಹೋಟೆಲ್, ಖಾನಾವಳಿ, ಕೆಲವೊಂದಿಷ್ಟು ಆಹಾರ ಪದಾರ್ಥಗಳು ಮತ್ತು ಜ್ಯೂಸ್ ಅಂಗಡಿಗಳು ಯಾರು ಮಾಡಾಕ್ತಾರಿಲ್ಲ, ಯಾರು ಊಟಕ್ಕೆ ಮಾಡೋ ಬರಾಕ್ತಾಯಿರಲಿಲ್ಲ. ಯಾವ್ದು ಧೂಳಿನಿಂದ ಪೂರ ಸಮಸ್ಯೆ ಅಣ್ಣ. ವ್ಯಾಪಾರ ಆಗ್ತಿಲ್ಲ. ಕೆಲವೊಂದಿಷ್ಟು ಮೇಲೆ ಅನಾರೋಗ್ಯ ತುಂಬ ಆಗಿದೆ, ಶ್ವಾಸಕೋಶ ತೊಂದರೆ ಆಗ್ಲಕತ್ತದ, ಕ್ಯಾನ್ಸರ್ ಲಕ್ಷಣಗಳು ಕಾಳಕತ್ತವ. ಕೆಲವೊಂದಿಷ್ಟು ಜನಗಳಿಗೆ ಅಂದರೆ ದುಕಾನ್ ತೆರೆಕೂ ಆಗ್ತಿಲ್ಲ ಅಣ್ಣ. ನಮ್ದು ಹೆಂಗಂತ ಜೀವನ ಅಂದರೆ ಮುಂಜಾನೆ ಎದ್ರೆ ಇದೆ, ಬೆಳಗ್ಗೆ ಎದ್ದು ಇದು ರೋಡಿಗೆ ಬರಬೇಕು, ಸಾಯಂಕಾಲ ಹೋಗ್ಬೇಕು. ಈ ರೋಡಿನಿಂದ ನಮ್ಮ ಜೀವನ ಸಾಕ್ತಾ ಇರೋದು ಇಲ್ಲಿಗೆ ಪ್ರೆಸೆಂಟ್ ಹೇಳ್ಬೇಕಂದ್ರೆ. ನಾವು ಆ್ಯಕ್ಚುಲಿ ಹೇಳಬೇಕಿತ್ತಂದರೆ 6ನೇ ತಾರೀಕು ಒಂದು ಇದು ಲೋಕೋಪಯೋಗಿ PW ಒಂದು ಲೆಟರ್ ಕೊಟ್ಟಿದ್ದು, ರಿಸೀವ್ಡ್ ಕಾಪಿ.
ಅವರೆಲ್ಲ ಕಾಲ್ ಮಾಡಿಲ್ಲ ಮಾಡಿಸ್ತೀವಿ ಏನಾರು ವ್ಯವಸ್ಥೆ ಮಾಡ್ತೀವಿ ಅದು ಯಾರು ಮಾಡಲಿಲ್ಲ. ಮುನ್ಸಿಪಾಲ್ಟಿಗೆ ಕೊಟ್ಟು ಬಂದ್ವಿ. ಮುನ್ಸಿಪಾಲ್ಟಿ ಅವರೇ ಥರ ಯಾರು ನಮ್ಗೆ ಕೇಳ್ತಾ ಇಲ್ಲ. ಈ ನಮ್ಮದು ರೋಡ್ ಶಾಸಕರಾದ್ರು ಇಲ್ಲೇ ಇಲ್ಲ, ಅವರು ಇಲ್ಲ ಅಂತ ಹೋದ್ರೆ ಇಲ್ಲ, ಅವರು ಯಾರಿಗೆ ಕೊಡೋಣ ನಾವು? ಕೈ ಸಿಗ್ತಾ ಇಲ್ಲ. ಇವರಿದ್ದರು ಅಧಿಕಾರಿಗಳು ಕೊಡ್ಬೋದು, ಅವ್ರು ಯಾರು ನಮ್ಗೆ ಕೇಳ್ತಾ ಇಲ್ಲ. ನಮ್ದು ಯಾವ ಥರ ಪಾಡಾಗಿದೆ ಅಂದರೆ ನಾಯಿ ಪಾಡಿಗೆ ನದ್ದಾಗಿದೆ ಈ ರೋಡ್. ರಸ್ತೆ ನಾವು ವ್ಯಾಪಾರ ಮಾಡೋರು ಇದ್ದವರು ಧೂಳಿನ ತೊಂದರೆ. ವ್ಯಾಪಾರ ಅಲ್ಲಣ್ಣ, ನಮ್ಮ ಮನುಷ್ಯರು ಭಾಳ ತೊಂದರೆ ಆಗ್ಯದ. ವ್ಯಾಪಾರ ಪೂರ ತೊಂದರೆ, ನಮಗೂ ತೊಂದರೆ, ವ್ಯಾಪಾರ ಮಾಡೋಕ್ಕೂ ಬಂದವರು ತೊಂದರೆ. ಹಾಗಾಗಿ ಏನು ಮಾಡಿ ರೋಡಿಗೆ ಯಾರು ಬರ್ತಾ ಇಲ್ಲ. ಅದ್ರ ಟ್ರಾಫಿಕ್ ಇಷ್ಟು ಸಣ್ಣ ದಾರಿ ಅಣ್ಣ. ಬಸ್ಗಳು ಹೈದ್ರದ್ದು ಸೇಡಂ ಬಸ್ ಹೆವಿ ಹೋಗುತ್ತಾ. ಈ ಬಸ್ಗಳು ಬರೋದ್ರಿಂದ ಆಟೋಗಳು ಹೋಗೋದ್ರಿಂದ ಪೂರಾ ಜಾಮ್. ಆದರೆ ಹೆವಿ ಲಾರಿಗಳು ಬರ್ತಾರೆ, ಲೋಡ್ ಲಾರಿಗಳು ಬರ್ತಾವೆ. ಆ ಲಾರಿಗಳು ಬರೋದ್ರಿಂದ ರಸ್ತೆ ಪೂರ ಅಡಗಟ್ಟು ಹೋಗಿದೆ. ಸುನಿಲ್ ಕುಮಾರ್ ಚಿಂತಾಳಿ.